ಎಲ್ಲರಿಗೂ ನಮಸ್ಕಾರ. ನಾವು ಈ ಮುಟ್ಟು ನಿಂತಂತ ಹೆಣ್ಮಕ್ಳು ಏನೇನ್ ಪ್ರಾಬ್ಲಮ್ ಸಫರ್ ಆಗ್ತಾರಂತ ನೋಡಿದ್ವಿ. ಈಗ ಅದಕ್ಕ ಪ್ರಾಬ್ಲಮ್ಸ್ ಇರೋ ಸೊಲ್ಯೂಷನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಏನಾಯ್ತು? ನಮ್ ತಂದೆಯವ್ರಿಗೆ 60 ವರ್ಷ ರೀ ಮೇಡಮ್. ಸುಸ್ತು, ಟೆನ್ಷನ್, ಕಿರಿಕಿರಿ, ಅದ್ರೊಳಗ ಪದೇ ಪದೇ ಮೂತ್ರ ಹೋಗ್ತಾರ. ನಮ್ ತಾಯಿಗೂ ವಯಸ್ಸಾಗೈತೆ, ಅವ್ರು ಇದಕ್ಕೆ ಅವರು ಟೆನ್ಷನ್ ತಗೊಂತಾರ. ಹಿಂಗಾಗಿ ಅದನ್ನ ಹೆಣ್ಮಕ್ಳಿಗೆ ಅಷ್ಟೇ ಪ್ರಾಬ್ಲಮ್ ಇರುತ್ತೆ, ಗಂಡ್ಮಕ್ಳಿಗೂ ಪ್ರಾಬ್ಲಮ್ ಬರುತ್ತೆ ವಯಸ್ಸಾದ್ಮೇಲೆ. ಇದು ಪ್ರಶ್ನೆ ಇದು ನನ್ ಪ್ರಶ್ನೆ. ರೈಟ್. ಈಗ ನೋಡ್ರಿ, ನಮ್ ಸ್ಟಾಫ್ ಏನಂತ ಕೇಳಿದ್ರು ಒಂದ್ ಪ್ರಶ್ನೆ ಅಂದ್ರ, ಅವ್ರ ತಂದೆಯವರಿಗೆ ಬಹಳ ಸುಸ್ತಾಗ್ತದಂತ, 60+ ವಯಸ್ಸೈತಿ, ಕಿರಿಕಿರಿ ಮಾಡ್ಕೊಂತಾರ, ಮೂತ್ರದ ಸಮಸ್ಯೆ ಐತಿ, ಅದ್ರ ಜೊತೆ ಬಹಳ ಚಿಡ್ಚಿಡಪ್ಪನ ಕಿರಿಕಿರಿ ಮಾಡ್ಕೊಂತಾರ. ಇದು ಬರೀ ಹೆಣ್ಮಕ್ಳ ಬಗ್ಗೆ ಅಷ್ಟೇ ನೀವ್ ಇಷ್ಟೊತ್ತನ ಹೇಳಿದ್ರಿ, ಅಥವಾ ಇಷ್ಟು ದಿವಸ ಮಾಡಿರೋ ವಿಡಿಯೋ ಒಳಗೆಲ್ಲ ಹೇಳಿರಲ್ಲ. ಮತ್ ಗಂಡಸರಿಗೂ ಹಿಂಗಾಕ್ಕವು, ಗಂಡಸರಿಗೂ ಬರ್ತದೋ ಏನೋ ಅಂತ ಕೇಳಿಕತ್ತ. ಕರೆಕ್ಟ್. ಇದು ಇಲ್ಲಿ ಗಂಡ್ಮಕ್ಳಿಗೂ ಕೂಡ ಏನಾಗ್ತದಂತಂದ್ರ ಒಂದು ಫೇಸ್ ಬರ್ತದ ಅವ್ರ ಲೈಫ್ ಒಳಗ, ಆಂಡ್ರೋಪಾಸ್ ಅಂತ ಹೇಳ್ತೀವಿ. ಹೆಣ್ಮಕ್ಳಿಗೆ ಮೆನೋಪಾಸ್ ಬರ್ತದರ, ಗಂಡಸರಿಗೂ ಕೂಡ ಆಂಡ್ರೋಪಾಸ್ ಆಗ್ತದ. ಆ ಟೈಮ್ ಒಳಗ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅನ್ನುವಂಥದ್ದು ಡಿಕ್ಲೈನ್ ಆಗ್ಲಿಕ್ಕೆ ಶುರು ಆಗ್ತಾವ. ಇದು ಹೆಣ್ಮಕ್ಳ ಒಳಗ್ ಹೆಂಗ ಡ್ರಾಸ್ಟಿಕ್ ಹಾರ್ಮೋನಲ್ ಶಿಫ್ಟ್ ಆಗ್ತದ, ಹಂಗ ಗಂಡಸರೊಳಗ ಆಗೋದಿಲ್ಲ. ಸ್ಲೋಲಿ ಗ್ರಾಜುವಲಿ ಶಿಫ್ಟ್ ಆಕೋಂತ ಡಿಕ್ಲೈನ್ ಆಗ್ತಾ 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 ಬರ್ತದ. ಹೆಚ್ಚು ಕಡಿಮೆ 60-65 ವರ್ಷಕ್ಕೆ ಗಂಡಸರಿಗೂ ಇದು ಪ್ರಾಬ್ಲಮ್ ಶುರು ಆಗ್ತದ. ಅವಾಗ ಅವರು ಕೂಡ ಸೋ ಮೆನಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಂಬರ್ 1 ಏನಾಗ್ತದ, ಅವ್ರಿಗೆ ವೀಕ್ನೆಸ್, ಎಲ್ಲಾ ರೀತಿಯಿಂದ ಅಶಕ್ತತೆ, ಎನರ್ಜಿ ಕಡಿಮೆ ಅನ್ನಂಗ್ ಶುರುವಾಗ್ತದ. ಫಿಸಿಕಲ್ ಎನರ್ಜಿ ಕಡಿಮೆ ಅನಿಸ್ತದ, ಮೆಂಟಲ್ ಎನರ್ಜಿ ಕಡಿಮೆ ಅನಿಸ್ತದ. ಯಾವಾಗ ಮೆಂಟಲ್ ಎನರ್ಜಿ ಕಡಿಮೆ ಅನಿಸ್ತದ, ಆಟೋಮೆಟಿಕಲಿ ಕಿರಿಕಿರಿ ಶುರುವ, ಚಿಡಚಿಡಾಪನ್ ಆಗೋದು, ಮಾತಾಡ್ಸಿದ ಕಿರಿಕಿರಿ ಮಾಡೋದು, ಆಮೇಲೆ ಸಿಟ್ಟು ತೆಗಿಲಿಕ್ಕೆ ಬೇರೆ ಯಾರು ಇಲ್ಲ, ಹೌದಾ, ಹೆಂಡತಿ ಮೇಲೆ ಮಕ್ಕಳ ಮೇಲೆ ಹಾರಾಟ ಮಾಡೋದು ಶುರುವಾಗ್ತದ. ಆಮೇಲೆ ಈ ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ಜೊತೆಗೆ ಸೆಕ್ಷುವಲ್ ಎನರ್ಜಿ ಕೂಡ ಕಡಿಮೆ ಆಗ್ತದ. ಅವರಿಗೆ ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ, ಅಥವಾ ಡಿಕ್ರೀಸ್. ಆಮೇಲೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಶುರು ಆಗ್ತದ. ಇವೆಲ್ಲ ಪ್ರಾಬ್ಲಮ್ಸ್ ಆಗೋದ್ರಿಂದ ಗಂಡಸರಿಗೂ ಕೂಡ ಒಂದು ಅರ್ಥ ಆಗ್ಲಾರ್ದಂತಹ ಒಂದು ಫೇಸ್ ಒಳಗೆ ಎಂಟರ್ ಆಗ್ತಾರ. ಆದ್ರ ವಿಚಿತ್ರ ಅಂದ್ರೆ ಏನು, ಗಂಡಸರು ಹೊರಗೆ ಹೋಗ್ತಾರೆ, ಹೆಚ್ಚಾಗಿ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿರ್ತಾರ, ಮತ್ತೆ ಈ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾರ, ಬೇರೆ ಬೇರೆ ರೀತಿ ಜನರ ಜೊತೆಗೆ ಮಿಂಗಲ್ ಆಗ್ತಾರ, ಎಲ್ಲಾ ರೀತಿಯ ಮಾತುಕತೆಗಳನ್ನ ಆಡ್ತಾರ. ಕೆಲವೊಂದು ಮನೆಯ ಫೈನಾನ್ಷಿಯಲ್ ಜವಾಬ್ದಾರಿಗಳು ತಲೆ ಮೇಲೆ ಇರೋದ್ರಿಂದ, ಮತ್ತು ಮುಕ್ತವಾಗಿ ಹೆಚ್ಚಾಗಿ ಫ್ರೆಂಡ್ಸ್ ಜೊತೆಗೆ ತಮ್ಗಿರೋ ಸಮಸ್ಯೆನ ಮಾತಾಡ್ತಾರ ಅವರು. ಇವೆಲ್ಲಾ ಇರೋದ್ರಿಂದ ಗಂಡಸರಿಗೆ ಆಂಡ್ರೋಪಾಸ್ ಆದ್ರೂ ಕೂಡ ಬಹಳಷ್ಟು ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್ ಬರೋದಿಲ್ಲ, ಕಡಿಮೆ ಸಫರರ್ಸ್ ಆಗ್ತಾರ. ಬಟ್ ಹೆಣ್ಮಗಳು ಹಂಗಲ್ಲ, ಹೆಣ್ಮಕ್ಳು ಮನೆಯೊಳಗಿರ್ತಾರ. ಸೆಕೆಂಡ್ ಥಿಂಗ್, ಆಕಿ ಒಂದು ಮೆನಾರ್ಕೆ ಆದಾಗಿಂದ, ಅಂದ್ರೆ ಮುಟ್ಟು ಶುರು ಆದಾಗಿಂದ ಹಿಡ್ಕೊಂಡು ತಿಂಗಳು ಒಂದ್ ರೀತಿ ಆಕಿ ತನ್ನ ಎನರ್ಜಿನ ಕಳ್ಕೊಳ್ತಾ ಇರ್ತಾಳ, ಪಡಿತಾ ಇರ್ತಾಳ, ಕಳ್ಕೊಳ್ತಾ ಇರ್ತಾಳ. ಪಡಿಯೋದೆಲ್ಲಿಂದ? ಆಹಾರ ವಿಹಾರದಿಂದ ಪಡಿತಾ ಇರ್ತಾಳ. ತಿಂಗಳು ಮುಟ್ಟಿನ ರೂಪದಲ್ಲಿ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇರ್ತಾಳ. ಆಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಆಗ್ತಾವ, ಟೋಟಲ್ ಗೈನಕೊಲಾಜಿಕಲ್ ಒಂದು ಸೈಕಲ್ ಚೇಂಜ್ ಆಗ್ತದ. ಪ್ರೆಗ್ನೆಂಟ್ ಆದ್ಮೇಲೆ ಮತ್ತೊಂದು ರೀತಿಯ ಆಕೆ ದೇಹ ಮತ್ತು ಮನಸ್ಸಿನಲ್ಲಿ ಚೇಂಜಸ್ ಆಗ್ತಾವು. ಡೆಲಿವರಿ ಆದ್ಮೇಲೆ ಮತ್ತೊಂದಿಷ್ಟು ಚೇಂಜಸ್ ಆಗ್ತಾವು. ಹಿಂಗ್ ಆಗ್ತಾ ಆಗ್ತಾ ಆಕೆ ಒಂದ್ ರೀತಿ ಈ ಮೇಣದ ಬತ್ತಿ ಇರ್ತದಲ್ರಿ, ಕ್ಯಾಂಡಲ್ ಇದ್ದಂಗೆ ಹೆಣ್ಮಕ್ಳ ಜೀವನ ಕರಗ್ತಾ ಹೋಗ್ತಾಳೆ. ಹಿಂಗಾಗಿ ಆಕೆ ಹತ್ರ ಮೆನೋಪೋಸ್ ಆದಾಗ ವಿಪರೀತವಾದಂತ ಲಕ್ಷಣಗಳು ಕಂಡು ಬರ್ತಾವ. ಆದ್ರೆ ಗಂಡಸರೊಳಗ, ಅದ್ರೊಳಗೂ ಯಾವ ಗಂಡಸರು ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಂಡಿರ್ತಾರ, ಅಂದ್ರೆ ಡ್ರಿಂಕ್ಸ್ ಮಾಡಂಗಿಲ್ಲ, ಯಾವುದೇ ರೀತಿಯ ಸ್ಮೋಕ್, ಟೊಬ್ಯಾಕೋ ಇಂಥವೇನೂ ತಿನ್ಲಾರ್ದೆ ಒಳ್ಳೆ ಆಹಾರ, ನ್ಯೂಟ್ರಿಷಿಯಸ್ ಆಹಾರಗಳನ್ನ ತಗೊಂಡಂತವ್ರು, ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಟ್ಕೊಂಡಂತವ್ರು, ನಿದ್ದೆ ಸರಿ ಮಾಡುವಂಥವ್ರು, ಮಾನಸಿಕವಾಗಿ ಕಾಮ್ ಅಂಡ್ ಕಂಪೋಸ್ಡ್ ಇರುವಂತವ್ರು, ಡಿಸಿಪ್ಲಿನ್ ಆಗಿರುವಂತವ್ರಿಗೆ ಆಂಡ್ರೋಪೋಸ್ ಆದ್ರೂ ಕೂಡ ಅವ್ರಿಗೆ ಅಷ್ಟೊಂದು ಡಿಫಿಕಲ್ಟಿ ಆಗೋದಿಲ್ಲ. ಆದ್ರೆ ಅದು ಕೂಡ ಇತ್ತಿತ್ಲ ಬಹಳ ಕಡಿಮೆ ಆಗಿದೆ. ಏನಂದ್ರೆ ಡಯಟ್ ಅನ್ನ ಕೆಡಿಸ್ಕೊಂಡಿರ್ತಾರ, ಏನೇನೋ ಊಟ ಮಾಡ್ತಾರ, ವರ್ಕ್ ಶಿಫ್ಟ್ಸ್ ಡಿಫ್ರೆಂಟ್ ಟೈಪ್ಸ್ ಇರ್ತದ, ನೈಟ್ ಡ್ಯೂಟಿ ಮಾಡುವಂಥವ್ರು ಇರ್ತಾರ, ಆಮೇಲೆ ವಿಪರೀತವಾದಂತ ಸ್ಟ್ರೆಸ್ ತಗೊಂತಾರ, ಜವಾಬ್ದಾರಿಗಳನ್ನ ಮೈ ಮೇಲೆ ಹೊತ್ಕೊಂಡು, ಆಮೇಲೆ ಲೋನ್ ಗೀನ್ ಇತ್ತಿತ್ಲಾಗಂತೂ ಆ EMI ಹಾವಳಿ ಶುರುವಾದ್ಮೇಲೆ ಯಾರಿಗೂ ಒಂದು ಸರಿಯಾಗಿ ನಿದ್ದೆ ಆಗುದಿಲ್ಲ, ಎಲ್ಲರಿಗೂ ಒಂಥರ ಟೆನ್ಷನ್ ಇರ್ತದೆ, ಫೈನಾನ್ಷಿಯಲ್ ಟೆನ್ಷನ್ ಇರ್ತೈತಿ. ಈ ರೀತಿ ಸ್ಟ್ರೆಸ್ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಮೇಲಾಗಿ ಕೆಟ್ಟ ಹ್ಯಾಬಿಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಬಹಳಷ್ಟು ಜನರು ಟೆನ್ಷನ್ ಆಯ್ತು ನೋಡ್ರಿ, ಟೆನ್ಷನ್ ಅನ್ನೋದು ಲೇಡೀಸ್ಗೂ ಇರ್ತದ, ಜೆಂಟ್ಸ್ಗೂ ಇರ್ತದ. ಆದ್ರೆ ಲೇಡೀಸ್ ಅದನ್ನ ಮಾತಾಡಿ ಅಥವಾ ದೇವ್ರ ಜಪ ಮಾಡಿ ಏನೋ ಒಂದು ಮಾಡಿ ಅವರು ಅದನ್ನ ನಲ್ಲಿಫೈ ಮಾಡ್ಕೊಂಡ್ರೆ, ಗಂಡಸರು ಏನ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡೋದು,
ತಮ್ಮ ಮೈಂಡ್, ನಾ ಹೇಳಿದ್ದೆ ನಿಮ್ಗೊಂದು ಟೀ ಕಾಫಿ ಕುಡಿಯೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನೋಡ್ರಿ. ಅಂದ್ರೆ ಮೆಂಟಲ್ ಕಿಕ್ ಬೇಕಾಗಿರ್ತದ ಅವ್ರಿಗೆ, ಸಡನ್ ಆಗಿ ಕಾನ್ಫಿಡೆನ್ಸ್ ಲೂಸ್ ಆಗ್ತಿರ್ತದ. ಅಂತ ಟೈಮ್ ಒಳಗೆ ಅವ್ರು ಮೊರೆ ಹೋಗೋದೇನಂತ ಡ್ರಿಂಕ್ಸ್ಗೆ ಅಥವಾ ಒಂದು ಸ್ಮೋಕ್ ಅಥವಾ ತಂಬಾಕ್ ತಿನ್ನೋದು. ಇವನು ಮಾಡೋದ್ರಿಂದ ಅವರಿಗೆ ಆಂಡ್ರೋಪಾಸ್ ಆದಾಗ ಲಕ್ಷಣಗಳು ಕೂಡ ಅವರಲ್ಲೂ ಕೂಡ ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆಗ್ಯಾವ. ಇತ್ತಿತ್ಲಾಗಂತೂ ಬಹಳ ಕಾಣಿಸ್ಲಿಕ್ಕತ್ತಾವು. ಅಂತ ಪೇಷಂಟ್ಸ್ ನಮ್ಮಲ್ಲೇ ಸಾಕಷ್ಟು ಜನ ಬರ್ತಾರೆ. ಇದರಿಂದ ಅವ್ರಿಗೆ ಏನಾಗ್ತದೆ, ಈವನ್ ಅವರ ಸೆಕ್ಷುವಲ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಇನ್ನೂ ಅಷ್ಟು ಮನುಷ್ಯ ಒಂದು ಕಾನ್ಫಿಡೆನ್ಸ್ ಒಳಗ ಕಡಿಮೆ ಆಗ್ತಾ ಹೋಗ್ತಾನೆ. ಆದ್ರೆ ಹೆಣ್ಮಕ್ಳೊಳಗ ಆಕೆಯಲ್ಲಿ ಒಂದು ಗರ್ಭವನ್ನ ಧರಿಸುವಂತಹ ಚಾನ್ಸಸ್ ಪೂರ್ಣವಾಗಿ ಸೀಸ್ ಆಗ್ತಾವ. ಫರ್ಟಿಲಿಟಿ ಚಾನ್ಸಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತಾವು. ಆದ್ರೆ ಗಂಡಸರೊಳಗ ಟು ಸಮ್ ಲೆವೆಲ್ ಕಂಟಿನ್ಯೂ ಆಗ್ತದ, ಕಂಪ್ಲೀಟ್ ಆಗಿ ಸೀಸ್ ಆಗೋದಿಲ್ಲ. ಇವನ್ 65-70 ಇಯರ್ಸ್ ಆದ್ರೂ ಕೂಡ ಅವರಲ್ಲಿ ಒಂದು ಫರ್ಟಿಲಿಟಿ ಕೆಪಾಸಿಟಿ ಇರ್ತದೆ. ಬಟ್ ಅದನ್ನೇ ಕೆಲವು ಗಂಡಸರು ಒಂದು ಈಗೋ ಆಗಿ ತಗೋತಾರ. ಅದು ತಪ್ಪು ಆಕ್ಚುಲಿ. ಇದು ಒಂದು ಪ್ರಕೃತಿ ಮಾಡಿರುವಂತಹ ವ್ಯವಸ್ಥೆ. ಇದು ಆ ಶುಕ್ರ ಧಾತು ಇರೋದ್ರಿಂದ ಅವನು ಸ್ಟೇಬಲ್ ಆಗಿರ್ಲಿಕ್ಕೆ ಸಹಾಯ ಆಗ್ತದೆ. ಅದನ್ನೊಂದು ಈಗೋಕ್ಕೆ ಸಂಬಂಧಪಟ್ಟಂತ ಇದನ್ನ ತಗೋಬಾರ್ದು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನ್ ಮೊನ್ನೆ ಇಲ್ಲೊಂದು ಪೇರು ಹಣ್ಣು ತರ್ಲಿಕ್ಕೆ ಹೋಗಿದ್ದೆ. ಒಂದು ಶಾಪಿಗೆ ಹೋಗಿದ್ದೆ. ಹಸ್ಬೆಂಡ್ ವೈಫ್ ಇಬ್ರು ಮಾರ್ತಾರ್ರಿ. ಹೆಂಡತಿ ಒಂದ್ 60 ವರ್ಷದಕ್ಕೆ ಇರ್ಬೋದು, ಗಂಡ ಒಂದು 65-70 ಇರ್ಬೇಕು. ಏನೋ ಒಂದ್ ಜಗಳ ಆಯ್ತು. ನನ್ ಮುಂದನೆ ಅವ್ರಿಬ್ರು ಒಬ್ರಿಗೊಬ್ರು ಜೋರ ಜಗಳ ಮಾಡಕ್ ಶುರು ಮಾಡಿದ್ರು. ಅವಾಗ ಆ ವ್ಯಕ್ತಿ ಅಚ್ಚ ಏನಂತಾರಂದ್ರೆ, ನಿನ್ ಹತ್ರ ಏನೈತಿ, ನೀ ಮುದುಕಿ ಆಗ್ಬಿಟ್ಟಿ, ಬಟ್ ನಾನ್ ಈ ವಯಸ್ಸೊಳಗು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೋಬಹುದು ಅಂತಾರ. ಈ ತರ ಮಾತಾಡಿದ್ರೆ ಇದು ಏನ್ ತೋರಿಸ್ತದ ಅಂದ್ರೆ, ಅದು ಒಂದು ಪಾಯಿಂಟ್ ಅನ್ನ, ಅದು ಬಹಳಷ್ಟು ಇರುವುದಿಲ್ರಿ. ಅಲ್ಲಿನೂ ಕೂಡ ಸೆಕ್ಷುವಲ್ ಎನರ್ಜಿ ಬಹಳ ಡೌನ್ ಇರ್ತದ. ಬಟ್ ಸ್ಟಿಲ್ ಒಂದು ಲೆಕ್ಕಕ್ಕ ಶುಕ್ರ ಧಾತುವಿನ ಉಪಸ್ಥಿತಿ ಇರೋದ್ರಿಂದ, ಆ ಪ್ರಕೃತಿ ಪುರುಷನಲ್ಲಿ ಆ ರೀತಿ ಇರೋದ್ರಿಂದ ಅವನಲ್ಲಿ ಒಂದು ಫರ್ಟಿಲಿಟಿ ಕಂಟಿನ್ಯೂ ಆಗಿರ್ತದೆ. ಅದನ್ನೇ ಒಂದು ಈ ರೀತಿಯಾಗಿ ಮಾತಾಡಕ್ ಹೋಗ್ಬಾರ್ದು. ಅಂತವ್ರು ಏನ್ ಹೇಳ್ಬೇಕು, ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಐ ಡೋಂಟ್ ಲೈಕ್ ಸಚ್ ಆಟಿಟ್ಯೂಡ್. ನಾ ಸುಮ್ನೆ ದೊಡ್ಡ ಮನುಷ್ಯ ಅದಿಯಪ್ಪ ಅಂತ ಬಂದೆ ನಾನು. ಸೊ ಈ ವಯಸ್ಸಿನೊಳಗ ಒಂದು 60-65 ಆದ ತಕ್ಷಣ ಬರುವ ಲಕ್ಷಣಗಳೇನು ಅಂತ ಹೇಳ್ದಂಗೆ, ಎಲ್ಲಾ ರೀತಿ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ. ಅವ್ರಿಗೆ ಲೋನ್ಲಿನೆಸ್ ಫೀಲ್ ಆಗ್ಲಿಕ್ಕೆ ಶುರು ಆಗ್ತದ್ರಿ. ಅವಾಗ ಡಿಪೆಂಡೆನ್ಸಿ ಹೆಚ್ಚಿಗೆ ಆಗ್ತದೆ. ಬಟ್ ಹಂಗ ಸುಮ್ನೆ ಡಿಪೆಂಡ್ ಆಗೋದಿಲ್ಲ. ಯಾವ ವ್ಯಕ್ತಿಗೆ ಇಂಟರ್ನಲಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದ, ಇನ್ಸೆಕ್ಯೂರಿಟಿ ಕಡಿಮೆ ಆಗ್ತದಲ್ಲ, ಅವರು ಅಟೆನ್ಷನ್ ಗ್ರ್ಯಾಬ್ ಮಾಡ್ಲಿಕ್ಕೆ ನೋಡಿ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಫುಡ್ ಮೇಲೆ ಫೋಕಸ್ ಮಾಡ್ರಿ. ನಿಮ್ಮ ಆಹಾರ ಪದ್ಧತಿ ಹೆಂಗಿರ್ತದ, ಯು ಮೇ ಬಿ ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್, ಸರಿಯಾದ ರೀತಿ ಒಳಗೆ ಆಹಾರವನ್ನು ತಗೋಬೇಕು. ನಿಮಗೆ ಏಜ್ಗೆ ಅನುಸಾರವಾಗಿ ಯಾವ ರೀತಿಯಾಗಿ ಕಾರ್ಬ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಎಲ್ಲ ಹೆಂಗಿರ್ಬೇಕು, ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೊಳ್ರಿ. ಯಾಕಂದ್ರೆ ನಿಮಗೆ ಆಂಡ್ರೋಪಾಸ್ ಆಗ್ತಿದ್ರೆ ಬಹಳ ಡ್ರಾಸ್ಟಿಕ್ ಆಗಿ ಹಾರ್ಮೋನ್ಸ್ ಶಿಫ್ಟ್ ಆಗಿರುವಂತ ನಿಮ್ ಮನೆಯೊಳಗೆ ಹೆಣ್ಮಕ್ಳು ಇರ್ತಾರ, ಅವ್ರು ಮೆನೋಪೋಸ್ ಆಗಿರ್ತಾರ, ಅವ್ರು ಬಹಳ ಒಂದು ಬಾಯ್ಲಿಂಗ್ ಸ್ಟೇಟಸ್ ಒಳಗಿರ್ತಾರ. ಅವ್ರ ಪರಿಸ್ಥಿತಿ ನೀವ್ ಅರ್ಥ ಮಾಡ್ಕೋಬೇಕಾಗ್ತದ, ನಿಮ್ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೋಬೇಕಾಗ್ತದ. ಆಯುರ್ವೇದದೊಳಗ ಸ್ಪಷ್ಟವಾಗಿ ಹೇಳಾರೆ ಆಚಾರ್ಯರು, ಏನಂದ್ರೆ ಒಂದು ಸಾರಿ 40 ಕ್ರಾಸ್ ಆಯ್ತು ಅಂದ್ರ ಒಂದು ಪೋರ್ಟಲ್ ಓಪನ್ ಆಗ್ತದ. ಅಂದ್ರೆ ಒಂದು ಇಟ್ಸ್ ಅ ಗೇಟ್ ವೇ ಫಾರ್ ದ ವಿಸ್ಡಮ್ ಫುಲ್ ಲೈಫ್. ಹುಚ್ಚಾಟವನ್ನ ಲೈಫ್ ಒಳಗ ಬಿಟ್ಟು ಒಂದು ಒಳ್ಳೆಯ ಅರ್ಥಪೂರ್ಣವಾದ ಜೀವನವನ್ನು ನಡೆಸುವಂತ ಫೇಸ್ ಎಂಟರ್ ಆಗ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವರು ಇಂಬ್ಯಾಲೆನ್ಸ್, ಅವರು ಇಂಬ್ಯಾಲೆನ್ಸ್ ಆಗಿ ಬಹಳಷ್ಟು ಪ್ರಾಬ್ಲಮ್ಸ್ ಬರ್ತಾವ. ಮತ್ತೆ ಫಿಸಿಕಲಿ ಇನ್ನೊಂದು ಏನಂದ್ರೆ, ಲಾಸ್ ಆಫ್ ಮಸಲ್ ಮಾಸ್ ಆಗೋದ್ರಿಂದ ರ್ಯಾಪಿಡ್ ಆಗಿ ವೇಟ್ ರೆಡ್ಯೂಸ್ ಆಗ್ತದ್ರಿ. ಎಲ್ಲಿ ಕೈ ಕಾಲು ಈ ಭಾಗದೊಳಗೆ ವೇಟ್ ರೆಡ್ಯೂಸ್ ಆಗ್ತದ. ಅಗೇನ್ ಗಂಡಸರಿಗೂ ಕೂಡ ಫ್ಯಾಟ್ ಮೆಟಬಾಲಿಸಮ್ ಕಡಿಮೆ ಆಗೋದ್ರಿಂದ ಹೊಟ್ಟೆ ಬೊಜ್ಜು ಬರ್ಲಿಕ್ಕೆ ಶುರು ಆಗ್ತದ. ಈ ಫ್ಯಾಟ್ ಮೆಟಬಾಲಿಸಮ್ ಆಗುವಂಗ್ ನೋಡ್ಕೋಬೇಕು. ವಾಕಿಂಗ್ ಬಹಳ ಮುಖ್ಯ. ಅದಕ್ಕೆ ರೆಮಿಡಿ ಒಳಗ್ ನಾನು ಇಬ್ಬರದು ಸೇರಿ ಕವರ್ ಮಾಡ್ತೇನೆ. ಇವತ್ ನೋಡ್ರಿ, ನಾನು ಆಕ್ಚುಲಿ ಸೊಲ್ಯೂಷನ್ಸ್ ಬಗ್ಗೆನೆ ಮಾತಾಡ್ಬೇಕಂದಾಗ ನಮ್ ಸ್ಟಾಫ್ ಕೇಳಿದ್ರು. ಇಟ್ ಇಸ್ ಒಳ್ಳೇದೇ ಇದು ಕೂಡ. ಮತ್ತೆ ಇದ್ರ ಜೊತೆ ಮೆಮೊರಿ ಲಾಸ್ ಗಂಡಸರಿಗೂ ಆಗ್ತದ, ಆಸ್ಟಿಯೋಪೋರೋಸಿಸ್ ಅವ್ರಿಗೂ ಆಗ್ತದ. ಬಟ್ ಅಗೇನ್ ಕಂಪೇರ್ ಟು ಲೇಡೀಸ್, ನಾವ್ ಎಷ್ಟೋ ಸರಿ BMD ಕ್ಯಾಂಪ್ ಗಳನ್ನ ಮಾಡ್ತೀವಿ, ಬೋನ್ ಡೆನ್ಸಿಟಿ ಕ್ಯಾಂಪ್ಸ್ ಅನ್ನ ಮಾಡಿದಾಗ 30, 35, 40 ವರ್ಷಕ್ಕೆ ಆಗ್ಲೇ ಆಸ್ಟಿಯೋಪೀನಿಯಾ, ಆಸ್ಟಿಯೋಪೋರೋಸಿಸ್ ಅಂತ ಬಂದ್ಬಿಡ್ತದ ಲೇಡೀಸ್. ಆದ್ರೆ ಗಂಡಸದ 70-75 ಇಯರ್ಸ್ ಇದ್ರು ಕೂಡ ಒಳ್ಳೆ ಹೆಲ್ದಿ ಬೋನ್ಸ್ ಇರ್ತಾವ. ಅಂದ್ರೆ ಎಲುಬು ಸೌಕಳಿ ಇರುವುದಿಲ್ಲ. ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಂತವ್ರಿಗೆ ಈ ಕೆಟ್ಟ ಚಟಗಳಿಗೆ ಯಾರು ಇರಬಾರ್ದ್ರಿ. ನೀವು ಡ್ರಿಂಕ್ಸ್ ಮಾಡ್ತೀನಿ, ಪಾರ್ಟಿ ಮಾಡ್ತೀನಿ, ಟೆನ್ಷನ್ ಮಾಡ್ತೀನಿ, ಲೇಟ್ ನೈಟ್